ನಮಸ್ಕಾರ ಸ್ನೇಹಿತರೆ, ಬನ್ನಿ ಅಂದರೆ ರವೆ ದೇವ್ರ ಪ್ರಸಾದಕ್ಕೆ ರವೆ ಸಜ್ಜಿಗೆ ಮಾಡೋಣ. ಒಂದು ಪಾತ್ರೆಗೆ ರವೆ ಹಾಕಿ, ಒಂದು ಕಪ್ಪಷ್ಟು ರವೆ ಹಾಕಿ ರವೆ ಹುರ್ಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಆಗಬೇಕು. ರೋಸ್ಟ್ ಆಗೋ ತನಕ ಹುರ್ಕೋಬೇಕು ಇದು ರವೆನ. ಯಾಕಂದರೆ ಫಸ್ಟೇ ನಾವು ಹುರ್ಕೊಂಬಿಟ್ರೆ ಆಮೇಲೆ ಮತ್ತೆ ಇನ್ನೊಂದು ಸಲ ತುಪ್ಪದಲ್ಲಿ ಹಾಕಿ ಹುರಿಬೇಕಾದ್ರೆ ಅಷ್ಟು ಫ್ರೈ ಜಾಸ್ತಿ ಹುರಿಯಂಗಿರೋದಿರಲ್ಲ. ತುಪ್ಪದಲ್ಲಿ ಮಿಕ್ಸ್ ಮಾಡಿಕೊಂಡು ತಕ್ಷಣ ಮಾಡ್ಕೊಬೋದು. ಈಗ ಪಾತ್ರೆಗೆ ತುಪ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆನೂ ಹಾಕ್ಕೊಬೋದು, ಮಿಕ್ಸ್ ಮಾಡ್ಕೊಬೋದು. ತುಪ್ಪ ಹಾಕ್ಕೊಂಡು ಈಗ ಹುರಿದಿಟ್ಕೊಂಡಿರೋ ರವೆ ಹಾಕ್ಕೊಳ್ಳೋಣ. ರವೆ ಹಾಕ್ಕೊಂಡಾಯ್ತಲ್ಲ, ಈಗ ಇದನ್ನು ಮತ್ತು ಇನ್ನೂ ಸ್ವಲ್ಪ ಒಂದು 2 ನಿಮಿಷ ಅಷ್ಟು ಚೆನ್ನಾಗಿ ಫ್ರೈ ಮಾಡೋಣ, ಮಿಕ್ಸ್ ಆಗಂಗೆ. ನಂತರ ನಾವು ಒಂದು 2 ಲೋಟ ಬಿಸಿನೀರು ಕಾಯಿಸಿಟ್ಕೋಬೇಕಾಗತ್ತೆ ಬೇರೆ ಸೈಡಲ್ಲಿ. ಅದನ್ನು ಕುದೀತಾ ಇರೋ ಬಿಸಿನೀರನ್ನ ಇದಕ್ಕೆ ಹಾಕ್ಕೋಬೇಕಾಗತ್ತೆ. ಇವಾಗ 2 ಲೋಟ, 1 ಕಪ್ ರವೆಗೆ 2 ಲೋಟ ಬಿಸಿನೀರು ಹಾಕ್ಕೊಳ್ಳೋದು. ಕುದೀತಾ ಇರುತ್ತಲ್ಲ ನೀರು, ಆ ನೀರು ಹಾಕ್ಕೊಳ್ಳೋದು ಇದಕ್ಕೆ. ಹಾಕ್ಕೊಂಡ್ರೆ ಬೇಗ ಆಗುತ್ತೆ. ಇನ್ನೊಂದು ಲೋಟ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡೋಣ. ಇವಾಗ ನೀರು ಹಾಕಾದ್ಮೇಲೆ, ಬಿಸಿನೀರು ಹಾಕಿದ್ಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸಕ್ಕರೆ ನಾವು ಎಷ್ಟು ಬೇಕೋ ಹಾಕ್ಕೋಬೋದು. ಸಕ್ಕರೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ರವೆ ಅರಳೋವರೆಗೂ ಇದು ಮಾಡ್ಕೋಬೇಕಾಗತ್ತೆ. ಬನ್ನಿ ಇವಾಗ ನಾವು ಇನ್ನೂ ಸ್ವಲ್ಪ ಸಕ್ಕರೆ ಹಾಕೋಣ. ಇವಾಗ ಒಂದು ಅರ್ಧ ಕಪ್ ಸಾಕು ಸಕ್ಕರೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಇದೆಲ್ಲ ರವೆಗೆಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ನಂತರ ಈಗ ನಾವು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಈಗ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೊಳ್ಳೋಣ. ಈಗ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆಯಲ್ವ, ಈ ಥರ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಪಾತ್ರೆಗೆ ತಳ ಬಿಟ್ಕೊಂಡು ಬರುತ್ತದು ಗೊತ್ತಾಗತ್ತೆ. ಅವಾಗ ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡೋಣ. ನೋಡಿರಿ, ಈಗ ರೆಡಿಯಾಗಿದೆ. ಈಗ ಸಿಂಪಲ್ಲಾಗಿ ಒಂದೇ ಒಂದು ರವೆಯಿಂದ ದೇವ್ರ ಪ್ರಸಾದ ರೆಡಿಯಾಗಿದೆ. ಈ ಥರ ದೇವರಿಗೆ ಒಂದು ತುಳಸಿ ದಳ ಇಟ್ಬಿಟ್ಟು ಅರ್ಪಿಸಿದ್ರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸಿಂಪಲಾಗಿ 2-3 ನಿಮಿಷಕ್ಕೆ ಮಾಡ್ಕೊಬೋದು. ಏನೂ ಇಲ್ಲ ಅಂದ್ರೆ ಬರೀ ಈ ಥರ ರವೆ ಸಜ್ಜಿಗೆ ಮಾಡಿ ದೇವ್ರ ಮುಂದೆ ಇಟ್ಟರೆ ಚೆನ್ನಾಗಿರುತ್ತೆ. ನೋಡಿದ್ರಲ್ವ, ಚೆನ್ನಾಗಿದೆಯಲ್ಲ. ಖಂಡಿತ ನೀವು ಪ್ರಯತ್ನ ಮಾಡಿ. ಸಿಂಪಲ್ಲಾಗಿ ಒಂದು ಮಾಡೋದು ತೋರಿಸಿದ್ದೀನಿ ದೇವರಿಗೆ ಅಂತ ಪ್ರಸಾದಕ್ಕೆ. ಖಂಡಿತ ಪ್ರಯತ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮದು ಈ ಪ್ರಸಾದ ನಿಮಗೆಲ್ಲ ಇಷ್ಟ ಆಗಿದೆ ಮಾಡಿರೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈಗ ದೇವ್ರ ಮುಂದೆ ಇಟ್ಬಿಟ್ಟು ನೈವೇದ್ಯಕ್ಕೆ ಇಟ್ಟರೆ ಚೆನ್ನಾಗಿರುತ್ತೆ ಈ ಥರ.